ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ವಿಡಿಯೋದಲ್ಲಿ ಮೇರಿ ಕೋಮ್ ಅವರ ಜೀವನ ಮತ್ತು ಸಾಧನೆಯ ಕುರಿತು ತಿಳಿದುಕೊಳ್ಳೋಣ. ಮೇರಿ ಕೋಮ್ ಅವರು ಭಾರತದ ಹೆಮ್ಮೆಯ ಮಹಿಳಾ ಬಾಕ್ಸರ್ಗಳಲ್ಲೊಬ್ಬರು. ತಮ್ಮ ಅಸಾಧಾರಣ ಪರಿಶ್ರಮ, ಧೈರ್ಯ ಮತ್ತು ನಿರಂತರ ಸಾಧನೆಗಳಿಂದ ಅವರು ವಿಶ್ವಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅವರು ಲಕ್ಷಾಂತರ ಯುವತಿಯರಿಗೆ ಕ್ರೀಡೆಯಲ್ಲಿ ಪ್ರೇರಣೆಯ ಸಂಕೇತವಾಗಿದ್ದಾರೆ. ಜನನ ಮತ್ತು ಕುಟುಂಬ. ಮೇರಿ ಕೋಮ್ ಅವರು 1983ರ ಮಾರ್ಚ್ 1ರಂದು ಮಣಿಪುರ ರಾಜ್ಯದ ಚೂರನ್ಪುರ್ ಜಿಲ್ಲೆಯ ಕಂಗತೇಯಿ ಗ್ರಾಮದಲ್ಲಿ ಜನಿಸಿದರು. ಅವರ ಪೋಷಕರು ಸರಳ ಕೃಷಿಕರು. ಬಾಲ್ಯದಲ್ಲಿ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕಠಿಣವಾಗಿದ್ದರೂ ಮೇರಿ ಕೋಮ್ ತಮ್ಮ ಕನಸನ್ನು ಕೈಬಿಡಲಿಲ್ಲ. ಶಿಕ್ಷಣ ಮತ್ತು ಕ್ರೀಡೆಗೆ ಪ್ರವೇಶ. ಅವರು ಪ್ರಾರಂಭದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಆಸಕ್ತಿ ಹೊಂದಿದ್ದರು, ನಂತರ ಬಾಕ್ಸಿಂಗ್ಗೆ ಪ್ರವೇಶಿಸಿದರು. ಕಠಿಣ ತರಬೇತಿ ಮತ್ತು ಶಿಸ್ತು ಅವರ ಜೀವನದ ಅವಿಭಾಜ್ಯ ಅಂಗವಾಯಿತು. ಪ್ರಮುಖ ಸಾಧನೆಗಳು: 6 ಬಾರಿ ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ ಆಗಿರುವ ಏಕೈಕ ಮಹಿಳೆ. 2012 ಲಂಡನ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ. 2014 ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ. 2018 ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಅನೇಕ ಪದಕಗಳು. ಗೌರವಗಳು ಮತ್ತು ಪ್ರಶಸ್ತಿಗಳು: ಪದ್ಮಶ್ರೀ ಪ್ರಶಸ್ತಿ 2006ರಲ್ಲಿ, ಪದ್ಮಭೂಷಣ ಪ್ರಶಸ್ತಿ 2013ರಲ್ಲಿ, ಪದ್ಮವಿಭೂಷಣ ಪ್ರಶಸ್ತಿ 2020ರಲ್ಲಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಅನೇಕ ಗೌರವಗಳು. ಪ್ರೇರಣೆ: ಮೇರಿ ಕೋಮ್ ಅವರು ಅಸಾಧ್ಯ ಎಂಬ ಪದವನ್ನೇ ತಿರಸ್ಕರಿಸಿದವರು. ಕುಟುಂಬ, ಸಮಾಜ ಮತ್ತು ಆರ್ಥಿಕ ಅಡೆತಡೆಗಳ ನಡುವೆಯೂ ಅವರು ವಿಶ್ವ ಶಿಖರ ತಲುಪಿದರು. ಮಹಿಳೆಯರು ಕ್ರೀಡೆಯಲ್ಲಿ ಕೂಡ ಶ್ರೇಷ್ಠರಾಗಬಹುದು ಎಂಬುದಕ್ಕೆ ಅವರು ಜೀವಂತ ಉದಾಹರಣೆ. ನಿರ್ಣಯ: ಮೇರಿ ಕೋಮ್ ಅವರ ಜೀವನ ಚರಿತ್ರೆ ಧೈರ್ಯ, ಪರಿಶ್ರಮ ಮತ್ತು ಸಾಧನೆಯ ಕಥೆಯಾಗಿದೆ. ಅವರು ಕೇವಲ ಒಬ್ಬ ಬಾಕ್ಸರ್ ಮಾತ್ರವಲ್ಲ, ಭಾರತದ ಹೆಮ್ಮೆಯ ಕ್ರೀಡಾ ರತ್ನ ಮತ್ತು ಯುವ ಜನತೆಗೆ ಶಾಶ್ವತ ಪ್ರೇರಣೆಯಾಗಿದ್ದಾರೆ. ಧನ್ಯವಾದಗಳು.